ಓಕೆ, ಈಗ ನಿಮ್ಮ ಪ್ರೊಫೈಲ್ನ ತುಂಬ ಜನ ಚೆಕ್ ಮಾಡ್ತಾರೆ. ಬರೀ ಡೈರೆಕ್ಟ್ರು, ಬರೀ ಪ್ರೊಡ್ಯೂಸರು, ಬರೀ ಈ ಸ್ಟಾರ್ಸ್ಗಳು ಮಾತ್ರ ಅಲ್ಲ, ಈ ಹುಡುಗರುಗಳು ತುಂಬ ನೋಡ್ತಾ ಇರ್ತಾರೆ ನಾನು ನೋಡ್ದಂಗೆ. ಸೊ ನಾನು ತುಂಬ ನಿಮ್ಮನ್ನ ರೀಲ್ಸ್ಗಳು ನೋಡಿದ್ದೀನಿ, ನಿಮ್ಮ ಪ್ರೊಫೈಲ್ಗಳು ನೋಡಿದ್ದೀನಿ. ಯಾರಾದರೂ ಮೆಸೇಜ್ ಹಾಕಿದ್ಯಾ, ಐ ಲೈಕ್ ಯು, ಐ ಲವ್ ಯು, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಯು ಆರ್ ಸೋ ಕ್ಯೂಟ್, ಸೋ ಬ್ಯೂಟಿಫುಲ್ ಅಂತ? ಯಾ ಪಾಪ ಹುಡುಗರೆಲ್ಲ ದಿನಾ ಮೆಸೇಜ್ ಮಾಡ್ತಾರೆ. ಸೊ ಇವಾಗಂತ ಅಲ್ಲ, ಐ ಥಿಂಕ್ ಅವಾಗಿಂದನೂ ದೇ ಬೀನ್ ಸೋ ಸಪೋರ್ಟಿವ್. ಸೊ ಒಂದು ಹುಡುಗಿ ಅಂತ ಹೇಳಿದ್ಮೇಲೆ ಲವ್ ಆಗುತ್ತೆ, ಬ್ರೇಕಪ್ ಆಗುತ್ತೆ. ಸೊ ನಿಮಗೆ ಆ ಥರ ಆಗಿದೆಯಾ? ಇಲ್ಲ, ಅಮ್ಮ ಇದ್ದಾರೆ ಅಂತ ಎಲ್ಲ ನಾಚಿಕೆ ಮಾಡ್ಕೊಂಬರೋದು? ಅಮ್ಮ ಇದ್ರು ಇಟ್ಸ್ ಓಕೆ. ಅಮ್ಮ ಇಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್ ಇನ್ ಫ್ಯಾಕ್ಟ್. ಸೊ ಅವರಿಗೆಲ್ಲ ವಿಷಯಗಳು ಗೊತ್ತಿರುತ್ತೆ, ಸೊ ಹಂಗೇನಿಲ್ಲ. ಓಕೆ, ಹಂಗಾದ್ರೆ ನಿಮ್ಮ ಪ್ರಕಾರ ಲವ್ ಅಂದರೆ ಏನು ಅಂತ? ಲವ್ ಅಂದರೆ ಏನು ಅಂದರೆ ಇಟ್ ಶುಡ್ ಬಿ ಪ್ಯೂರ್. ಇವಾಗ ಅಮ್ಮ ನಮ್ಮನ್ನೆಲ್ಲ ಎಷ್ಟು ಬೀಂಗ್ ಅ ಮದರ್ ಎಷ್ಟು ನಮಗೆ ಏನೋ ಪ್ಯೂರ್ ಲವ್ ಅಂತ ಇರುತ್ತಲ್ಲ. ಸೊ ಲವ್ ಅಂದರೆ ಐ ಥಿಂಕ್ ದಟ್ ಈಸ್ ಲವ್ ಫಾರ್ ಮೀ. ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಆ ಏಜಲ್ಲಿ ಆಗುವಂತಹ ಅಟ್ರಾಕ್ಷನ್ ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರಕಾರ ಯಾವ ಥರ ಇರಬಹುದು ಅಂತ? ಅಂದರೆ ನಾನು ಜಾಸ್ತಿ ಲೈಕ್ ಅಟ್ರಾಕ್ಷನ್, ನೋಡೋಕೆ ತುಂಬ ಚೆಂದ ಇದ್ದಾನಪ್ಪ ಅಂತ ಹಂಗೆ ನಾನು ಆ ಥರ ಹೋಗಲ್ಲ. ಬಿಕಾಸ್ ಐ ಡೋಂಟ್ ಗೋ ಬೈ ಲುಕ್ಸ್ ಯೂಶ್ವಲಿ. ನನಗೆ ಅವ್ರ ಪರ್ಸ್ನಾಲಿಟಿ ತುಂಬ ಮ್ಯಾಟರ್ ಆಗುತ್ತೆ. ಅಂದರೆ ಆ್ಯಸ್ ಅ ಪರ್ಸನ್ ಅವರು ತುಂಬ ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಹುಡುಗಿರನ್ನ ರೆಸ್ಪೆಕ್ಟ್ ಮಾಡಬೇಕು. ಸೊ ಆ ಥರದವರು ನಾನು ಬೇಗ ಅಟ್ರಾಕ್ಟ್ ಆಗಿಬಿಡ್ತೀನಿ. ಗುಡ್ ಲುಕ್ಸ್ ಅಟ್ರಾಕ್ಟ್ ಆಗಲ್ಲ. ಓಕೆ, ಅಂದರೆ ನೀವು ನೋಡೋಕೆ ತುಂಬ ಗುಡ್ಡಾಗಿದ್ದೀರಾ, ತುಂಬ ಲುಕ್ಸ್ ತುಂಬ ಗುಡ್ಡಾಗಿದೆ. ಸೊ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ಯಾರು ಪ್ರಪೋಸ್ ಮಾಡಿದ್ದಿದೆಯಾ? ಹಾಂ, ಮಾಡಿದ್ದಾರೆ. ಹೌದಾ? ಎಷ್ಟು? ಐ ಥಿಂಕ್ ಒಂದು 5 to 10 ಆ ಥರ ಮಾಡಿದ್ದಾರೆ. ಓಕೆ, ಈಗ ಲವ್ ಆಗುತ್ತೆ, ಪ್ರಪೋಸ್ ಆಗುತ್ತೆ, ಲವ್ ಆಗುತ್ತೆ ಎಲ್ಲ ಓಕೆ, ಲಾಸ್ಟಿಗೆ ಬ್ರೇಕಪ್ಪು ಆಗುತ್ತೆ. ನಿಮಗೂ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೂ ಆಗಿರ್ಬೋದು. ಈ ಥರದವ್ರಿಗೆ ಏನು ಹೇಳ್ತೀರಾ? ಏನು ಹೇಳೋದು ಅಂದರೆ, ಐ ಮೀನ್ ನೋಬಡಿ ವಿಲ್ ನೋ ಅಲ್ವಾ, ಅವ್ರು ಹಿಂಗೆ ಮಾಡ್ತಾರೆ. ಅಥವಾ ಯು ಮೈಟ್ ನಾಟ್ ನೋ ದ ಸಿಚುಯೇಷನ್. ಅವರೊಬ್ಬರು ಅಂದರೆ ಇಬ್ಬರು ಏನು ಫೇಸ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಸೊ ಅದೇ ಲವ್ ಮಾಡೋಕ್ಕಿಂತ ಮುಂಚೆ ಒಂದು ಪರ್ಸನ್ನ ಟ್ರಸ್ಟ್ ಮಾಡಿ, ಐ ಮೀನ್ ಅವರು ಹೆಂಗೆ ಅಂತ ಗೊತ್ತಾದ ಮೇಲೆ ಲವ್ ಮಾಡಿದ್ರೆ ಪ್ರಾಬ್ಲಿ ಬ್ರೇಕಪ್ ಆಗಲ್ವೇನೋ ಅನಿಸುತ್ತೆ. ಬಟ್ ಕೆಲವೊಂದು ಸಿಚುಯೇಷನ್ಸ್ ಆಗುತ್ತೆ, ಸೊ ಏನೂ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ ಪ್ರಕಾರ ವಾಟ್ ಈಸ್ ಲೈಫ್ ಅಂತ? ಲೈಫ್ ನಿಮ್ಮ ಜೊತೆಲಿರೋರ್ನ ಖುಷಿಯಾಗಿರೋದು, ಆ್ಯಂಡ್ ದೆನ್ ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಜೊತೇಲಿ ಮಾಡೋದು ಇಸ್ ಲೈಫ್ ಅಂತ ಅನ್ಸುತ್ತೆ. ಓಕೆ, ಅಂದರೆ ಇವತ್ತಿದ್ದವ್ರು ನಾಳೆ ಇರಲ್ಲ. ಹಾಂ, ಹೌದು. ಅಂದರೆ ಯು ಹ್ಯಾವ್ ಟು ಲಿವ್ ದ ಮೊಮೆಂಟ್. ವಿಲ್ ನೆವರ್ ನೋ ನೆಕ್ಸ್ಟ್ ಏನಾಗುತ್ತೆ ಏನು ಅಂತ. ಸೊ ಏನು ಟೆನ್ಷನ್ಸ್ ಬೇಡ. ನಿಮ್ಗೆ ಇವಾಗ ಇದು ಮಾಡಬೇಕಾ, ತಿನ್ಬೇಕಾ, ತಿನ್ಬಿಡಿ ಅಷ್ಟೇ. ಓಕೆ,